ನೋಡಿ ಇದು ಮಲ್ಟಿ ಮೇಕರ್, ಇದು ಬೇರೆ. ಇದು ಒಂದು ನಿಮಗೆ ಚಪಾತಿ ಅಂತಿಲ್ಲ, ಟವಾದಲ್ಲಿ ಮಾಡಿದ ಪ್ರತಿಯೊಂದು ಐಟಮ್ ಮಾಡ್ಕೋಬಹುದು. ನೋಡಿ ಉಂಡೆ ಇಡ್ತಾ ಇದ್ದೀನಿ, ಜಸ್ಟ್ ಪ್ರೆಸ್ ಮಾಡಿ ಆಫ್ ಮಾಡ್ತೀರಾ ಅಷ್ಟೇ. 1 ಸೆಕೆಂಡ್ ನಿಮಗೆ ರೋಲಿಂಗ್ ಆಗುತ್ತೆ. 30 to 40 ಸೆಕೆಂಡ್ಸ್ ಅಲ್ಲಿ ನಿಮಗೆ ಚಪಾತಿ ಫುಲ್ಕಾ ಬರ್ತದೆ. ಎರಡು ಕಡೆ ಈ ತರ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈ ತರ ರೋಸ್ಟ್ ಆದ್ಮೇಲೆ ಎಣ್ಣೆ ಚಪಾತಿ ಬೇಕು ಎಣ್ಣೆ ಹಾಕಬಹುದು. ಇಲ್ಲ ನಿಮಗೆ ಫುಲ್ಕಾ ಬೇಕಂದ್ರೆ ಜಸ್ಟ್ ಟಾಪ್ ಇಟ್ ಕ್ಲೋಸ್ ಮಾಡಿ ಚಪಾತಿ ನಿಮಗೆ ಫುಲ್ಕಾ ಬರ್ತದೆ. 1 ಡ್ರಾಪ್ ಆಯಿಲ್ ಇಲ್ಲ, ಜಸ್ಟ್ ಸ್ಲಿಪ್ ಮಾಡಿ ಕೊಡ್ತೀನಿ. 1 ಡ್ರಾಪ್ ಆಯಿಲ್ ವಿತೌಟ್ ಆಯಿಲ್ ಚಪಾತಿ 8 hours ಅಬೌವ್ ಸಾಫ್ಟ್ನೆಸ್ ಇರ್ತದೆ ನಿಮಗೆ. ಟಿಕಾ ಮಾಡ್ಬೋದು ಚಿರಿ ಅಂದ್ರೆ. ಸೊ ಎನಿ ವೆಜಿಟಬಲ್ಸ್ ಮಾಡ್ಕೋಬಹುದು, ಫ್ರೈ ಎಲ್ಲ ಮಾಡ್ಕೋಬಹುದು ಸರ್. ಇದು ನಿಮಗೆ ನ್ಯಾಪ್ಟಾಲ್ ಪ್ರಾಡಕ್ಟ್, ಆನ್ಲೈನ್ ಪ್ರಾಡಕ್ಟ್ ಅಲ್ಲ ಸರ್. ಇಲ್ಲಿ ಏನ್ ರಿಸಲ್ಟ್ ತೋರಿಸಿದ್ರೆ ಅದೇ ರಿಸಲ್ಟ್ ನೀವು ಮಾಡಿದ್ರೆ ಬರ್ತದೆ. ನೋಡಿ ಫಿಶ್ ಎಲ್ಲ ಬೆಂದಿದೆ ಸರ್. ಈ ತರ ಫಿಶ್ ಫ್ರೈ ಎಲ್ಲ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಅಕ್ಕಿ ಹಿಟ್ಟು ಈ ತರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಬೇಕಂದ್ರೆ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಸಾಕು. ಅಕ್ಕಿ ರೊಟ್ಟಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದೇ ತರ ರಾಗಿನ ಕೂಡ ಇದೇ ತರ ಮಾಡಬಹುದು. ಇಲ್ಲಿ ನಿಮಗೆ ಕಿಚನ್ ಅಲ್ಲಿ ಫುಡ್ ಐಟಮ್ಸ್ ಎಲ್ಲ ಇದರಲ್ಲೇ ಮಾಡ್ಕೋಬಹುದು. ಟಿಫನ್ ಐಟಮ್ಸ್ ಬಿಸಿ ಬಿಸಿ ದೋಸೆ ರೆಡಿ ಆಯ್ತು. ಇದೇ ರೀತಿ ನಿಮಗೆ ರಾಗಿ ದೋಸೆ ಎಲ್ಲ ಮಾಡ್ಕೋಬಹುದು. ಅದೇ ರೀತಿ ನಿಮಗೆ ಆಮ್ಲೆಟ್ ಆಫ್ ಆಯಿಲ್, ಬ್ರೆಡ್ ಆಮ್ಲೆಟ್, ಬ್ರೆಡ್ ಟೋಸ್ಟ್ ಎಲ್ಲ ಮಾಡಬಹುದು. ಇದೇ ಈ ಪ್ರಾಡಕ್ಟ್ ಬೇಕಂದ್ರೆ ನಿಮ್ಮ ಸ್ಕ್ರೀನ್ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ನಿಮಗೆ ಕರ್ನಾಟಕ ಫುಲ್ ಫ್ರೀ ಶಿಪ್ಪಿಂಗ್ ಅಂಡ್ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀನಿ. ನೋಡಿ ನಿಮಗೆ ಈಗ ಆಮ್ಲೆಟ್ ರೆಡಿ ಆಯ್ತು. ಬಫಿ ಆಮ್ಲೆಟ್ ನೋಡಿ ಪಫಿಯಾಗಿ ಬಂದಿದೆ. ಸ್ಟಫ್ಡ್ ಪರೋಟ ತೋರಿಸ್ತೀನಿ. ಈಗ ಹೋಳಿಗೆ, ಕ್ಯಾರೆಟ್, ಪನೀರ್, ಪಾಲಕ್, ಮೆತ್ತಿ, ಕ್ಯಾಬೇಜ್, ಎನಿ ವೆಜಿಟಬಲ್ ಸ್ಟಫ್ ಪರೋಟ ಮಾಡ್ಕೋಬಹುದು. ವೆಜಿಟಬಲ್ ಸ್ಟಫ್ ಪರೋಟ ಮಾಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಪ್ರೆಸ್ ಮಾಡಿ ಹೋಗಿ ಮಾಡಿದ್ರೆ ಅಷ್ಟೇ ಈವನಾಗಿ ಬರ್ತದೆ. ಎಷ್ಟು ಸೂಪರ್ ಆಗಿ ನಿಮಗೆ ಬೆಂಡೆಕಾಯಿ ಪರೋಟ ರೆಡಿ ಆಯ್ತು.